ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಒಂದು ಆಚಾರ ವ್ಯವಹಾರಗಳು, ನಮ್ಮ ದೈವ, ನಮ್ಮ ಪೂಜಾ ಪರಂಪರೆಗಳು, ಋಷಿ ಧರ್ಮ, ಆರ್ಷ ಧರ್ಮ, ಇವಕ್ಕೆಲ್ಲ ಗೌರವ ಹ್ಯಾಕ್ ಕೊಡ್ಬೇಕು ಅಂತಕ್ಕಂಥದ್ದನ್ನ ಮೊದಲು ನಾವು ಕಲಿತೀವಿ. ನಾವು ಕಲ್ತಾಗ ಆಮೇಲೆ ಏನಾಗತ್ತೆ, ಮಕ್ಕಳಿಗೆ ಅದು ಬರುತ್ತೆ. ಇಷ್ಟೊತ್ತು ಹಿರಿಯರು ಹೇಳಿದ್ರು ಏನು ಅಂತಂದ್ರೆ, ತಂದೆಯನ್ನ ಸಂಚಿನಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾ ಇರ್ಬೇಕಾಗಿದ್ರೆ ಮಗು ಏನ್ ಕೇಳ್ತು, ಅಪ್ಪ ಆ ಸಂಚಿ ಎತ್ತಿಡು, ಯಾಕಂದ್ರೆ ನಾನು ನಿನ್ನ ಹಾಕೋದಕ್ಕೆ ಅದೇ ಸಂಚಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಹಿರಿಯ ಕಂಚಾಳಿ ಮನೆ ಮಂದಿಗೆ ಅಂತ ಹೇಳ್ಬಿಟ್ಟು, ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತು ರೋಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಸದ ಅನುವರ್ತತೆ ಅಂತ ಹೇಳ್ಬಿಟ್ಟು ಅಂತ. ಅಂದ್ರೆ ಯಥಾ ರಾಜ ತಥಾ ಪ್ರಜಾ, ಯಥಾ ಗುರು ತಥಾ ಶಿಷ್ಯ. ಹಿರಿಯರು ಏನ್ ಮಾಡಿದ್ರೆ ನಾವ್ ಅದನ್ನೇ ಮಾಡ್ತಾ ಹೋಗ್ತೀವಿ. ಮಕ್ಕಳು ನೋಡಿ ನಾವು ಹೇಳಿದ್ದನ್ನ ಮಾಡಲ್ವಂತೆ, ನಾವ್ ಮಾಡಿದ್ದನ್ನ ನೋಡಿ ಅವ್ರು ಕಲಿತು ಮಾಡ್ತಾರಂತೆ. ಹಂಗಾಗಿ ನಾವೇನ್ ಮಾಡ್ತೀವಿ ಮಕ್ಕಳು ಅದನ್ನ ಕಲಿತಾರೆ, ನಾವೇನ್ ಹೇಳ್ತೀವಿ ಅದನ್ನ ಕೇಳೋದಿಲ್ಲ ಮಕ್ಕಳು. ಹಾಗಾಗಿ ಅವ್ರ ಮುಂದೆ ನಾವೇನ್ ಮಾಡ್ಬೇಕು, ಫಸ್ಟ್ ಆದರ್ಶವಂತವಾಗಿರ್ತಕ್ಕಂಥ ಜೀವನನ್ನ ಅಳವಡಿಸ್ಕೊಂಡು ಆದರ್ಶವಂತವಾಗಿರ್ತಕ್ಕಂಥ ಜೀವನನ್ನ ನಾವು ನಡೆಸ್ತಾ ಹೋದಾಗ ನಮ್ಮ ಮಕ್ಕಳು, ನಮ್ಮ ಕಿರಿಯರು ಎಲ್ಲ ಕೂಡ